ಅದು ಆದ್ಮೇಲೆ ಇನ್ನು ಕೆಲವೊಂದು ಕಿರಿಕಿರಿಗಳು ಸರ್, ಮೇಲಾಧಿಕಾರಿಗಳ ಕಿರಿಕಿರಿ, ಸಣ್ಣ ಪುಟ್ಟ ಕೆಲಸ ಇವ್ರದಲ್ಲದ ಕೆಲಸವನ್ನು ಇವ್ರಿಗೆ ಹಚ್ತಾರೆ ಸರ್. ಈಗ ಸ್ಕೂಟ್ ಅಂತ ತರೋದು ಇವ್ರದ್ದು ಅಲ್ಲೇ ಅಲ್ಲ, ಇವ್ರಿಗೆ ಹ್ಯಾಂಡ್ ಗ್ಲೌಸ್ ಕೊಡಬೇಕು, ಫೆಸಿಲಿಟೀಸ್ ಕೊಡಬೇಕು, ಇವ್ರಿಗೆ ಕೊಡೋದಲ್ಲ ಅದು ANMಗಳು ತರಬೇಕು ಸರ್. ಅವ್ರು ANMಗಳು ಮತ್ತು ಮೆಡಿಕಲ್ ಆಫೀಸರ್ಗಳು ಕೂತ್ಕೊಂಡು ಇವ್ರನ್ನ ತಳ್ತಾರೆ, ಹೋಗಿ ತೊಂಬರಿ. ಆಮೇಲೆ ವ್ಯಾಕ್ಸಿನ್ ಕ್ಯಾರಿಯರ್ ತೊಗೊಂಡು ಹೋಗ್ರಿ, ಅದು ಕೂಡ ANM ಅವ್ರ ಕೆಲಸ. ಈಗ ಹೆಂಗೆ ಸರ್, ಇವರು ಇಡೀ ಡಿಪಾರ್ಟ್ಮೆಂಟಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆಶಾ ಕಾರ್ಯಕರ್ತರು ಅಂದ್ರೆ ಬಿಟ್ಟಿ ದುಡಿಯುವಂಥ ಕೂಲಿ ಆಳುಗಳು, ಏನು ಬೇಕಾದರೂ ಕೆಲಸ ಅವ್ರಿಗೆ ಹೇಳ್ಬೋದು. ಇವ್ರು ಡಿಪಾರ್ಟ್ಮೆಂಟ್ ಏನೂ ಇಲ್ಲೇ ಇರ್ತಕ್ಕಂಥ ಕೆಲಸಗಳನ್ನೇ ಇವ್ರಿಗೆ ಹೆಚ್ಚಾಗಿ ಹೇಳ್ಬೋದು. ಏನು 50 ಕೆಲಸ ಮಾಡಿರ್ತಾರೆ. ಒಂದು ಬೇರೆ ಏನೇ ಕೆಲಸ ಬಂದ್ರೆ ಸರ್ಕ್ಯುಲರ್ ಬಂದ್ರೆ ಮೊದಲು ಆಶಾ ಕಾರ್ಯಕರ್ತರೇ ಮುನ್ಕಟ್ಟ ಮಾಡೋದು ಸರ್, ನಾವೇ ಕೆಲಸ ಮಾಡ್ಕೊಡ್ಬೇಕ್ರಿ. ನಾವೇನಕ್ಕೆ ಹೆಚ್ಚಾಗಿ ಕೇಳ್ತಿಲ್ರಿ, ನಮ್ಗೆ ಏನು ಮುಖ್ಯಮಂತ್ರಿಗಳು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್, ಅದು ತುರ್ತಾಗಿ ನಮ್ಗೆ 10,000 ರೂಪಾಯಿ ಗೌರವಧನ ಬಿಡುಗಡೆ ಮಾಡಬೇಕು. ಬಜೆಟ್ ಮಂಡನೆ ಮಾಡಿರಲಿ ಅಂಗನವಾಡಿ ಕಾರ್ಯಕರ್ತ, ಆಶಾ ಕಾರ್ಯಕರ್ತರು ಬಿಸಿ ಹುಡುಗರು 3 ಜನಕ್ಕೂ ನಮ್ಗೆ ಗೌರವಧನ 1,000 ರೂಪಾಯಿ ಹೆಚ್ಚು ಮಾಡ್ಯಾರ ಸರ್. ಅಂಗನವಾಡಿ ಬಿಸಿ ಹುಡುಗರು ಅಷ್ಟೇ ಬರ್ತಾರೆ ಸರ್. ಆಶಾ ಕಾರ್ಯಕರ್ತ ನಾನು ಪಾಪ ಮಾಡೀವಿ ಸರ್. ಆಶಾ ಕಾರ್ಯಕರ್ತರಿಗೆ ಯಾಕೆ ಕೊಡಲ್ಲ ಸರ್? ಅಧಿವೇಶನದಲ್ಲಿ ಯಾಕೆ ಕೊಡೋದು? ಅವ್ರಿಬ್ಬರು ಹೆಸರು ಹೇಳ್ಬೇಕಾಗಿತ್ತು ಸರ್. ನಮ್ಮ ಆಶಾ ಕಾರ್ಯಕರ್ತರಿಗೂ ಬಿಡುಗಡೆ ಮಾಡೋದು ಯಾಕೆ ಹೇಳ್ಬೇಕು ಸರ್? ಅದೇನು ತುರ್ತಾಗಿ ಏನು ಎಲ್ಲಿವರೆಗೆ ನಾವು ಬಿಡುಗಡೆ ಮಾಡ್ಯಾರ ಸರ್, ಅಲ್ಲಿಂದ ಹಣ ನಮ್ಗೆ ಆಶಾ ಕಾರ್ಯಕರ್ತರಿಗೆ ಬಿಡುಗಡೆ ಆಗಬೇಕು ಸರ್. 10,000 ರೂಪಾಯಿ ಗೌರವಧನ ನಮ್ಗೆ ತುರ್ತಾಗಿ ಗೌರವಧನ ಬಿಡುಗಡೆ ಮಾಡಬೇಕು. ನಮ್ಗೆ ಏನು ನಮ್ಮ ಆಗೋ ತೊಂದರೆಗಳು ಏನಾದಾರು ಸರ್, ನಾವು ನಮ್ಮ AIUTC ಮುಖಾಂತರ ನಾವೇನು ಪತ್ರ ಮುಖಾಂತರ ಸಲ್ಲಿಸಿವಿ ಸರ್, ಅದನ್ನ ಕುರಿತಾಗಿ ನಾವು ಎಲೆಕ್ಷನ್ ಟೈಮ್ದಾಗ್ರಿ ಸರ್ ಈ ಮುಖ್ಯಮಂತ್ರಿಗಳು ನಮ್ದು ಸರ್ಕಾರ ಬಂದ್ರೆ ನಿಮ್ಗೆ 5,000 ರೂಪಾಯಿ ಇದ್ದಿದ್ದು 3,000 ರೂಪಾಯಿ ಸೇರಿ ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡ್ತೀವಿ, ನಮ್ಮ ಸರ್ಕಾರ ಬಂದ್ರೆ ಕೊಡ್ತೇವಿ, ವೋಟ್ ಹಾಕ್ರಿ ಅಂತ ಕೈ ಮುಗಿದು ಕೇಳಿದ್ರು. ಈಗ ನಾನೇ ಕೈ ಮುಗಿದು ಕೇಳಿದ್ರು ಸರ್, ನಮ್ಗೆ 5,000 ರೂಪಾಯಿ ಮೇಲೆ 5 ರೂಪಾಯಿನೂ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನ್ ನುಡಿದಿದ್ರಲ್ಲ ಅದನ್ನ ನಡೀತಾನೆ ಇಲ್ಲ. ಅವ್ರ ಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯರೇ ಅಲ್ಲ ಅಂತ ಅನಿಸ್ತೈತ್ರಿ ಸರ್. ನನ್ಗೆ ಅಷ್ಟು ಕೆಟ್ಟ ತಾಪ ಆಗತೈತ್ರಿ. ಮಕ್ಕಳು ಮರಿ ಪಟ್ಟಿ ಜೀವನ ನಡೀತಿಲ್ರಿ ಸರ್. ಅವ್ರ ಮನೆಯೊಳಗೂ ಹೆಣ್ಣು ಮಕ್ಳು ಇದ್ರೆ ಇದೇ ಪರಿಸ್ಥಿತಿ ಆಗಿದ್ರೆ ಸುಮ್ಮನೆ ಇರ್ತಿದ್ರ ಇವರು? ಇಲ್ಲ, AC ಕಾರ್ ಒಳಗೆ ಕೂತ್ ಅಡ್ಡಾಡಿ ಊಟಕ್ಕೆ ಖರ್ಚು ಮಾಡ್ತಾರೆ ಸರ್ ಇವ್ರು. ಒಂದ್ ದಿನಕ್ಕೆ 5,000 ರೂಪಾಯಿ. ನಾವು 5,000 ರೂಪಾಯಿದಾಗ 1 ತಿಂಗಳು ಜೀವನ ಮಕ್ಕಳು ಮರಿ ಎಲ್ಲಾರು ಕಳಿಬೇಕು. ಇಷ್ಟು ಕಷ್ಟ ಆಗತ್ತಿದೆ ಸರ್ ನಮ್ಗೆ. ಇವ್ರಿಗೆ ಯಾಕೆ ಬೇಕ್ರಿ ಸರ್ ನಮ್ ಕೆಲಸ ಇವರಿಗೆ? ಸರ್ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಇವರಿಗೆ ಯಾವ ಒಂದು ಫೆಸಿಲಿಟೀಸು ಇಲ್ಲ. ಹೆಸರಿಗೆ ಒಂದು ಯೂನಿಫಾರ್ಮ್ ಕೊಟ್ಟಾರೆ, ಅದನ್ನ ಬಿಟ್ಟರೆ ಮತ್ತಿನ್ನೇನು ಇಲ್ಲ. ಅದು ಪಗಾರ ಸರ್ 5,000 ರೂಪಾಯಿ ಗೌರವಧನ ಬಿಡುಗಡೆ 4 ತಿಂಗಳು. ಅದು ನಾವು ಮೀಟಿಂಗ್ ಅಲ್ಲಿ ಕೇಳಿ ಕೇಳಿ ಚರ್ಚೆ ಮಾಡಿ ಅದು ಬೇರೆದವರಿಗೆ DSS ಅವರಿಗೆ ನಮ್ಮ ಸರ್ಗಳು ಕೇಳಿದಾಗ ಅದು 1 ತಿಂಗಳು ಹಾಕೋದು 3 ತಿಂಗಳು ಬಾಕಿ ಇರ್ತಾರೆ, 1 ತಿಂಗಳು ಹಾಕ್ತಾರೆ ಸರ್. 1 ತಿಂಗಳ 3 ತಿಂಗಳು ನಮ್ಮ ಉಪಜೀವನ ಹೇಗೆ ನಡೀಬೇಕು ಹೇಳಿ ಸರ್? ಅದೊಂದು ವಯಸ್ಸಾದರು ರಿಟೈರ್ಮೆಂಟ್ ಅದಾರಿ ಸರ್. ಮೊದಲ ಏನು ರಿಟೈರ್ಮೆಂಟ್ ಇಲ್ಲ, ಎಜುಕೇಶನ್ ಇಲ್ಲಾರೆ ತಗೊಂಡಾರಿ ಸರ್. ಈಗ ವಯಸ್ಸಾದವ್ರಿಗೆ ತೆಗಿತೀವಿ ಮತ್ತು ಜನಸಂಖ್ಯೆ ಕಡಿಮೆ ಇದ್ದವರಿಗೆ ತೆಗಿತೀವಿ ಹೇಳಿ ತುರ್ತಾಗಿ 7,000 ಆಶಾ ಕಾರ್ಯಕರ್ತ ವಜಾಗೊಳಿಸಾಕತ್ತಾರೆ ಸರ್. ಮೊದಲೇನಾದ್ರು ತೊಗೊಂಡ್ರೆ ಈ ಹೋರಾಟ ಎಂದು 10,000 ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ ಒಂದೊಂದು ಇದಕ್ಕೆ ಜಾರಿಗೆ ತರಲಾಕತ್ತಾರೆ ಸರ್. ಮೊದಲು ತಗೊಂಡಿದ್ದೀವಿ ಸರ್. ಫೆಸಿಲಿಟೇಟರ್ನು ಏನೋ ಇಲ್ಲ ಒಮ್ಮೆ ಸಡನ್ಲಿ ತೆಗೆದುಬಿಟ್ಟೆ ಸರ್. ತೆಗೆದುಬಿಟ್ಟಾರೆ ಆಲ್ರೆಡಿ. ಫೆಸಿಲಿಟೇಟರ್ ಪೋಸ್ಟ್ ಇಲ್ಲ ಈಗ. ಸೊ ಈ ಸಮಸ್ಯೆಗಳು ಸರ್ ನಿಮಗೆ ಭಾಳ ಎಲ್ಲರೂ ಪ್ರತಿ ಮೀಟಿಂಗ್ ಅಲ್ಲಿ ಆಶಾ ಅಂಗನವಾಡಿ ಬಂದೇ ಬರ್ತದೆ, ಇವರೆಲ್ಲ ಹೇಳ್ರಿ ರೂಟ್ ಲೆವೆಲ್ ವರ್ಕ್ ಮಾಡ್ತಾರೆ, ನಿಮಗೂ ಕೂಡ ಬರ್ತದೆ ಮಾರ್ಗದರ್ಶನ. ಸ್ವಲ್ಪ ಇವರು ಕಷ್ಟ ನಷ್ಟನ ದಯವಿಟ್ಟು ಬರೀ ಮನಿ ಪತ್ರ ಕಳಿಸ್ಬೇಡ್ರಿ, ನಿಮ್ಮ ಎಮೋಷನ್ ಕೂಡ ಇದ್ರ ಜೊತೆ ಬರೋದು. ಇವರು ವರ್ಕಿಂಗ್ ಕಂಡೀಷನ್ ಸರ್ಕಾರ ಗಮನಕ್ಕೆ ತರಬೇಕು ಅಂತ ನಾವು ಮನವಿ ಮಾಡ್ತೇವೆ.